ಕರ್ನಾಟಕದ ಇತಿಹಾಸ ಹೇಗೆ ಬದಲಾಗುತ್ತೆ ಅಂದರೆ, ಈಗ ಐಹೊಳೆ ಪಟ್ಟದಕಲ್ಲು ಇದು ನಮ್ಮದೇ ದೇವಾಲಯಗಳ ತೊಟ್ಟಿಲು ಅಂತ ಜನ ಹೇಳ್ಕೊಬೇಕಾರೆ, ಇಲ್ಲಪ್ಪ ಇದಕ್ಕೆ ಮೂಲ ಸ್ಫೂರ್ತಿ, ಇದಕ್ಕೆ ಮೂಲ ನಕ್ಷೆ ತಲಕಾಡಿಂದು ಅಂತ ಆಧಾರ ಸಮೇತ ಹೇಳ್ಬೋದು. ಈಗ ವಿಜಯನಗರದಲ್ಲಿ ರಾಣಿಯರ ಸ್ನಾನ ಗೃಹ ಅಂತಾರೆ, ಇಲ್ಲ ನಿಮ್ಮ ರಾಣಿ ಅಲ್ಲ ಮೊದಲು ಸ್ನಾನ ಮಾಡಿರೋದು, ನಮ್ಮ ರಾಣಿಯರು ಮಾಡಿದ್ದಾರೆ ನೋಡಿ ಅಂತ ಹೇಳ್ಬೋದು. ಹಾಗೆಯೇ ಬೇರೆ ರಾಜ್ಯಗಳಿಗೂ ಹೋಲಿಕೆ ಮಾಡಿಕೊಂಡು ತಮಿಳ್ನಾಡಿನವರು ನಮ್ಮದೇ ಪುರಾತನವಾದಂಥ ನಾಗರಿಕತೆ ಅಂತ ಹೇಳಿದಾಗ ದಾಖಲೆ ಕೊಡಿ ಅಂತ ಕೇಳಬೇಕು. ಅವ್ರಿಗಿಂತ ನಮ್ಮದು ಪುರಾತನ ದಾಖಲೆ ಇದೆ ಅಂತ ಕೊಟ್ಟಾಗ ನಿಮಗಿಂತ ನಾವು ಇಲ್ಲಿ ಒಂದು ಭೂವಿಕ್ರಮನ ಕಾಲದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದರೆ ಆತನ ಗಂಗವಾಡಿ 96,000ಕ್ಕೆ ತಮಿಳುನಾಡಿನಿಂದ ಕೂಲಿ ಕಾರ್ಮಿಕರು ವಲಸೆ ಬಂದರು ಅಂತ ದಾಖಲೆ ಇದೆ, ಶಾಸನ. ಯಾರು? ಕೂಲಿ ಕಾರ್ಮಿಕರು. ತಮಿಳ್ನಾಡಿನಿಂದ ಯಾಕೆ ಅವರು ಇಲ್ಲಿಗೆ ಕೂಲಿಗೆ ಬರ್ತಾರೆ ಅಂದರೆ, ತಮಿಳ್ನಾಡಿನಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ತಮಿಳ್ನಾಡಿನಲ್ಲಿ ಕೆಲಸ ಸಿಗ್ತಾ ಇರಲಿಲ್ಲ, ತಮಿಳ್ನಾಡಿನಲ್ಲಿ ಜನಸಂಖ್ಯೆ ಇತ್ತು, ತಮಿಳ್ನಾಡಿನಲ್ಲಿ ಕೃಷಿ ಕಾರ್ಯ ಕಾಲಕ್ಕೆ ನಡೀತಾ ಇರಲಿಲ್ಲ. ಸಮೃದ್ಧವಾಗಿ ಕೃಷಿ ಕಾರ್ಯ ನಡೀತಾ ಇದ್ದಿದ್ದು ಕರ್ನಾಟಕದಲ್ಲಿ, ಸಮೃದ್ಧವಾಗಿ ಕೆಲಸಗಳು ಸಿಗ್ತಾ ಇದ್ದಿದ್ದು ಕರ್ನಾಟಕದಲ್ಲಿ, ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಆಹಾರ ಸಿಗ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಅಂತ ಕೂಲಿಕಾರರು ಗೊತ್ತಾಗಿದ್ದಕ್ಕೆ ಅವರು ಇಲ್ಲಿ ವಲಸೆ ಬರ್ತಾರೆ. ಅಂದರೆ ತಮಿಳುನಾಡಿನ ಹೊಟ್ಟೆಗಿಲ್ದಿರೋ ಜನರಿಗೆ ಅನ್ನ ಕೊಟ್ಟಂಥ ಶ್ರೇಯಸ್ಸು ಕರ್ನಾಟಕದ್ದು, ತಲಕಾಡಿನ ಗಂಗರದು. ಇದು ಆ ಶಾಸನದಿಂದ ಅಥವಾ ಆ ಕಥೆಯಿಂದ ನಮಗೆ ಗೊತ್ತಾಗುತ್ತೆ.